ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ನಾನು ಆದರ್ಶ ಅವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಈ ಸ್ಟೋರಿ ಹೇಳಿ ಈ ಕಾನ್ಸೆಪ್ಟ್ ಹಿಂಗೆ ಅಂತ ಹೇಳಿದ್ರು. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಕಾನ್ಸೆಪ್ಟ್. ಸೊ ಅದಕ್ಕೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ. ಸೊ ಜಸ್ಟ್ ಟು ಇನ್ಫಾರ್ಮ್ ಹೇಳಿದ್ದೆಲ್ಲ ಆಯಿತು, ನಾನಿನ್ನು ಹೇಳೋದೇನಿಲ್ಲ. ಸೊ ಯು ಜಸ್ಟ್ ನೀಡ್ ಯುವರ್ ಸಪೋರ್ಟ್. ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ದಿಸ್ ಮೂವಿ ವಿಲ್ ಡೂ ವೆಲ್. ಥ್ಯಾಂಕ್ ಯು ಸರ್. ನಂದು ಬಿಸ್ನೆಸ್ ಮ್ಯಾನ್ ವಿತ್ ವಿಲನಿಶ್ ಟಿಂಜ್ ಇನ್ ದ ಮೂವಿ. ಇದೆ ಅಲ್ಲ, ನೋಡಿದ್ರು ಇದು ನನ್ನ ಮೊದಲನೇ ಸಿನಿಮಾ. ನಾನು ಬೇಸಿಕಲಿ ರಂಗಭೂಮಿಯಿಂದ ಬಂದವನು. ಬೇಸಿಕಲಿ ಐ ಆಮ್ ಫ್ರಮ್ ಥಿಯೇಟರ್. ನಮ್ಮ ಗುರುಗಳು ಗುಣಶಾಲ್ ಅಂತಲೇ ಇದ್ದಾರೆ. ರಂಗಾಭರಣ ಅನ್ನೋ ಒಂದು ಸಂಸ್ಥೆಯಿಂದ ಸುಮಾರು 5,000ಕ್ಕಿಂತ ಹೆಚ್ಚು ಬೀದಿ ನಾಟಕಗಳು ಮಾಡಿದ್ವಿ ಮತ್ತು ಸ್ಟೇಜ್ ಶೋಸ್ ಸಿಕ್ಕಾಪಟ್ಟೆ ಮಾಡಿದ್ವಿ. ಸೊ ಸರ್ ಇದರಲ್ಲೊಂದು ಹೆಲ್ತ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆ ಸರ್. ಹೆಲ್ತ್ ಮಿನಿಸ್ಟರ್ ತುಂಬ ಈಜಿ ಸರ್. ಕಾನ್ಸೆಪ್ಟ್ ಹೇಳಿದ ತಕ್ಷಣ ಮೇಡಮ್ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು, ಮಾಡ್ತೀನಿ ಅಂತ. ಗೆಸ್ಟ್ ರೋಲ್ ಥರನೇ ಇರುತ್ತೆ. ಐ ಮೀನ್ ತುಂಬ ಲಾಂಗ್ ರೋಲ್ ಅಲ್ಲ, ಬಟ್ ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಅವರು ಮೋಸ್ಟ್ಲಿ ಅವ್ರು ರಿಲೇಟ್ ಮಾಡ್ಕೊಂಡಿರ್ತಾರೆ, ಡಾಟರ್ ಇದ್ದಾರೆ. ಸೊ ಹಾಗೆ ಎಸ್ ಸರ್, ಮಾಡ್ತಾ ಇದ್ದೀವಿ ಸರ್. ಪ್ಲಾನಿಂಗ್ ಇಟ್ಟು ಮಾಡ್ತೀವಿ ಸರ್. ಎಸ್ ಸರ್. ಇಟ್ಸ್ ಪಾರ್ಟ್ ಆಫ್ ದ ಒಂದೇ ವಿಷಯ ಸರ್, ಒಂದೇ ವಿಷಯ. ಅದ್ರ ಸುತ್ತ ನಡೆಯೋ ಸನ್ನಿವೇಶಗಳು. ವುಮೆನ್ಸ್ ಡೇ ಪ್ಲಾನ್ ಮಾಡಿದ್ವಿ. ಅಟ್ಲೀಸ್ಟ್ ಟ್ರೈಲರ್ ಲಾಂಚ್ ಪ್ಲಾನ್ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. ಮುಂಬೈಯಲ್ಲಿ ಅದೇ ಪ್ಲಾನ್ ಮಾಡಿದ್ವಿ. ಡೇಟ್ಸ್ 3rd April. ಓಕೆ. ಬಟ್ ನಮಗೆ ಮೇನ್ ಸ್ಲಾಟ್ ಸಿಕ್ಕೋದು ಇಂಪಾರ್ಟೆಂಟ್ ಅನ್ಸುತ್ತೆ ಈಗ ರಿಲೀಸ್ಗೆ. 3rd Aprilಗೆ ನನಗೆ ಗೊತ್ತಿರೋ ಬಂದಿರೋ ಮಾಹಿತಿ ಪ್ರಕಾರ ಯಾವುದೂ ಅಂತ ಸಿನಿಮಾಗಳು ಇಲ್ಲ. ಬಿಕಾಸ್ ನಾವು ವಿ ಕಾಂಟ್ ಕಾಂಪೀಟ್ ವಿತ್ ದ ಬಿಗ್ಗರ್ ಸಿನಿಮಾಸ್ ಅಂತ ಬಜೆಟ್ ಅಂತ ಆ ಉದ್ದೇಶದಲ್ಲಿ ಸ್ವಲ್ಪ ಪ್ಲೇಯಿಂಗ್ ಸೇಫ್ ಅಷ್ಟೇ. ನಾವು ಫಸ್ಟಿಗೆ ಸ್ವಲ್ಪ ವಿ ಆರ್ ಗೋಯಿಂಗ್ ಸ್ಲೋ ಸರ್. ವಿ ಸ್ಟಾರ್ಟ್ ವಿತ್ ಫ್ಯೂ ಥಿಯೇಟರ್ಸ್ ಆ್ಯಂಡ್ ಆ ಥರ ಒಂದು ಅಪ್ರೋಚಲ್ಲಿ ಇದ್ದೀವಿ ಐಡಿಯಾದಲ್ಲಿ. ಬಟ್ ಅವರು ರೆಡಿ ಟು ಗಿವ್ 1000 ಥಿಯೇಟರ್ಸ್ ಅಂದರೆ ಇಮಿಡಿಯೇಟ್ ಕೊಡ್ತಾರೆ, ಆ ಥರ ಇದೆ. ಬಟ್ ನಾವು ವಿ ಶುಡ್ ಬಿ ಏಬಲ್ ಟು ರೀಚ್ ಔಟ್ ಅಲ್ಲ, ಅದು ವಿಷಯ.